ಬಹಳ ಮುಖ್ಯವಾಗಿ ಇವತ್ತು 6ನೇ ಹಂತದ ಚುನಾವಣೆ ಮುಗಿದೋಗಿದೆ. 58 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. 58 ಕ್ಷೇತ್ರ ಅಂತಂದರೆ 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಹೊಂದಿದಂತೆ 58 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಯಾರೆಲ್ಲ ವೋಟ್ ಹಾಕಿದ್ರು ಇವತ್ತು ಘಟಾನುಘಟಿಗಳು ಬನ್ನಿ ಅದರ ದೃಶ್ಯಾವಳಿ ತೋರಿಸ್ತೀನಿ. ರಾಹುಲ್ ಗಾಂಧಿ ಮತ್ತು ಸೋನಿಯಾ. ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆಯಾಗಿದ್ದಾರೆ. ಸೋನಿಯಾ ಈ ಬಾರಿ ಸ್ಪರ್ಧೆ ಮಾಡಿಲ್ಲ. ಒಂದು ರೀತಿಯಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಮತ್ತೊಂದು ಕಡೆ ಪ್ರಿಯಾಂಕಾ ವಾದ್ರಾ, ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್, ವಿದೇಶಾಂಗ ಸಚಿವ ಜೈಶಂಕರ್, ಅದಾದ ನಂತರ ನವೀನ್ ಪಟ್ನಾಯಕ್ ಒಡಿಶಾದಲ್ಲಿ, ಖ್ಯಾತ ಕ್ರಿಕೆಟರ್ ಗೌತಮ್ ಗಂಭೀರ್, MS ಧೋನಿ, ಕೂಲ್ ಕ್ಯಾಪ್ಟನ್ MS ಧೋನಿ ಮತ್ತು ನುಪುರ್ ಶರ್ಮಾ. ಈ 8 ದೃಶ್ಯಾವಳಿಗಳನ್ನು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ವಾದ್ರಾ, ಅರವಿಂದ್ ಕೇಜ್ರಿವಾಲ್, S ಜೈಶಂಕರ್, ನವೀನ್ ಪಟ್ನಾಯಕ್, ಗೌತಮ್ ಗಂಭೀರ್, MS ಧೋನಿ, ನುಪುರ್ ಶರ್ಮಾ ಇವರೆಲ್ಲರೂ ಕೂಡ ಇವತ್ತು ವೋಟ್ ಮಾಡಿದರು. ಇವತ್ತು 58 ಕ್ಷೇತ್ರಗಳಿಗೆ ಮತದಾನ ಅಂದರೆ ಚುನಾವಣೆ ನಡೆಯಿತು. ಜೂನ್ 4ನೇ ತಾರೀಕು ಇದರ ರಿಸಲ್ಟ್ ಬರುತ್ತೆ. ಹಾಗಿದ್ದರೆ 7 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಒಂದು ಹಂತದ ಚುನಾವಣೆ ಬಾಕಿ. ನಾಳೆದು 1ನೇ ತಾರೀಕು ಆ ಚುನಾವಣೆ ನಡೆಯುತ್ತೆ. ಕಳೆದ ಬಾರಿ 58 ಕ್ಷೇತ್ರಗಳಿಗೆ ಚುನಾವಣೆ ನಡೀತಲ್ವಾ 2019ರಲ್ಲಿ. ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆದ್ದಿದ್ರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ, ಕಳೆದ ಬಾರಿಯ ಚುನಾವಣೆಯಲ್ಲಿ ಏನೇನೆಲ್ಲ ಆಯಿತು. NDA 44 ಸ್ಥಾನಗಳಲ್ಲಿ ಗೆದ್ದು ಬಂದಿತ್ತು. 44 ಸ್ಥಾನ NDA. ಅದರಲ್ಲಿ BJP 40 ಸ್ಥಾನಗಳಲ್ಲಿ ಗೆದ್ದು ಬಂದಿದೆ. ಮಿತ್ರರು 4 ಸ್ಥಾನಗಳಲ್ಲಿ ಗೆದ್ದು ಬಂದಿದ್ದಾರೆ. ಅಂದರೆ NDA ಮೈತ್ರಿಕೂಟಕ್ಕೆ 44 ಸ್ಥಾನ. ಇನ್ನು ಇಂಡಿ ಮೈತ್ರಿಕೂಟಕ್ಕೆ ಎಷ್ಟು ನೋಡೋಣ. ಇಂಡಿ ಮೈತ್ರಿಕೂಟಕ್ಕೆ 5, ಇದರಲ್ಲಿ ಕಾಂಗ್ರೆಸ್ 1 ಗೆದ್ದಿಲ್ಲ, ಮಿತ್ರರು 5 ಗೆದ್ದಿದ್ದಾರೆ. ಉಳಿದಂತೆ 9 ಕ್ಷೇತ್ರ, 44 + 5 59. ಉಳಿದಂತೆ 58 ಪೈಕಿ 9 ಕ್ಷೇತ್ರ ಇತರ ರಾಜಕೀಯ ಪಕ್ಷಗಳು ಗೆದ್ದುಕೊಂಡಿದೆ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ 9 ದಿನ ಬಾಕಿ ಇದೆ. ಇವತ್ತು 6ನೇ ಹಂತದ ಮತದಾನ ಕೂಡ ನಡೆದು ಹೋಯಿತು. ಆದರೆ ನಿರೀಕ್ಷೆಯಂತೆ ದೀದಿನಾಡು ಬಂಗಾಳ ಪ್ರಕ್ಷುಬ್ಧವಾಗಿತ್ತು. 58 ಕ್ಷೇತ್ರಗಳಿಗೆ ಯಾವ ರೀತಿಯ ಚುನಾವಣೆ ನಡೆಯಿತು ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದೇಶದಲ್ಲಿ ಇಂದು 6ನೇ ಹಂತದ ಮತದಾನ ಬಹುತೇಕ ಶಾಂತವಾಗಿ ನಡೆಯಿತು. ದೀದಿನಾಡು ಬಂಗಾಳ ಬಿಟ್ಟರೆ ಬೇರೆಲ್ಲ ಕಡೆ ಮತದಾನ ಭರ್ಜರಿಯಾಗಿತ್ತು. ಉತ್ತರ ಪ್ರದೇಶದ 14, ಹರಿಯಾಣ 10, ಪಶ್ಚಿಮ ಬಂಗಾಳ 8, ಬಿಹಾರ 8, ದೆಹಲಿ 7, ಒಡಿಶಾ 6, ಜಾರ್ಖಂಡ್ 4, ಜಮ್ಮು ಮತ್ತು ಕಾಶ್ಮೀರದ 1 ಕ್ಷೇತ್ರಕ್ಕೆ ವೋಟಿಂಗ್ ನಡೆಯಿತು. ಬಂಗಾಳದ ಜಾರ್ಗ್ರಾಮ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಣತ್ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ದು ಒಬ್ಬ ಪೊಲೀಸ್ಗೆ ಗಾಯವಾಗಿದೆ. ಭದ್ರತಾ ಸಿಬ್ಬಂದಿ ಹಾಗೂ ಬಿಜೆಪಿ ಅಭ್ಯರ್ಥಿ ಪರಾರಿಯಾಗುತ್ತಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಟಿಎಂಸಿ ಗೂಂಡಾಗಳೇ ಹಲ್ಲೆ ಮಾಡಿದ್ದಾರೆ ಅಂತ ಕೇಸರಿ ಸೇನೆ ದೂರಿದೆ. ಪಶ್ಚಿಮ ಬಂಗಾಳದ ರಘುನಾಥಪುರ ಕ್ಷೇತ್ರದಲ್ಲಿ ಬಿಜೆಪಿ ಇವಿಎಂ ಟ್ಯಾಪರಿಂಗ್ ಮಾಡಿದೆ ಅಂತ ಟಿಎಂಸಿ ಆರೋಪಿಸಿದೆ. ಆದರೆ ಚುನಾವಣಾ ಆಯೋಗ ಎಲ್ಲ ಆರೋಪಗಳನ್ನ ಅಲ್ಲಗಳೆದಿದೆ. ಇನ್ನು ಒಂದೇ ಹಂತದ ಮತದಾನ ಬಾಕಿ ಇದ್ದು ಜೂನ್ 4ಕ್ಕೆ ಭವಿಷ್ಯ ಹೊರಬೀಳಲಿದೆ.
ಓಕೆ, ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇವತ್ತು 58 ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೆಯಿದೆ. ಒಂದು ಹಂತದ ಚುನಾವಣೆ ಮಾತ್ರ ಬಾಕಿ ಉಳಿದಿದೆ. ಅದು ನಾಡ್ದು 1ನೇ ತಾರೀಕು ನಡೆಯುತ್ತೆ. ಜೂನ್ 4ನೇ ತಾರೀಕು ಕೌಂಟಿಂಗ್ ನಿಮಗೆಲ್ಲ ಗೊತ್ತಿರುವಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಕೂಡ 28 ಕ್ಷೇತ್ರಗಳು ಕೂಡ ಚುನಾವಣೆ ಮುಕ್ತಾಯವಾಗಿದೆ. ಯಾರು ಎಷ್ಟು ಅನ್ನುವಂಥ ಲೆಕ್ಕಾಚಾರಗಳೆಲ್ಲ ನಡೀತಾ ಇದೆ. ಬನ್ನಿ ಹಾಗಿದ್ರೆ ಇವತ್ತಿನ ಚುನಾವಣೆಯಲ್ಲಿ ಯಾರೆಲ್ಲ ಘಟಾನುಘಟಿ ನಾಯಕರಿದ್ದರು. ಬನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು ಬನ್ಸುರಿ ಸ್ವರಾಜ್ ನವದೆಹಲಿ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಇವರು ದಿವಂಗತ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ. ಇವರು ಆಮ್ ಆದ್ಮಿಯ ಸೋಮನಾಥ್ ಭಾರ್ತಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ದೆಹಲಿಯಿಂದ. ಇನ್ನು ಮುಂದಿನ ಹಾಲಿ ಸಂಸದೆ ಮನೇಕಾ ಗಾಂಧಿ ಸುಲ್ತಾನ್ಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಮ್ಮೆ ಗೆಲ್ಲುವ ಉತ್ಸಾಹದಲ್ಲಿರುವ ಮನೇಕಾ ಗಾಂಧಿ SP ಪಕ್ಷದ ರಾಮ್ಬುಲ್ ನಿಷಾದ್ ಎದುರು ಸ್ಪರ್ಧೆ ಮಾಡಿದ್ದಾರೆ. ಇವರು ಮನೇಕಾ ಗಾಂಧಿ ಸಂಜಯ್ ಗಾಂಧಿಯವರ ಪತ್ನಿ, ಅಂದರೆ ರಾಜೀವ್ ಗಾಂಧಿಯವರ ತಮ್ಮನ ಪತ್ನಿ ಮನೇಕಾ ಗಾಂಧಿ. ಇನ್ನು ಮೂರನೇದಾಗಿ ಅಭಿಜಿತ್ ಗಂಗೋಪಾಧ್ಯಾಯ ತಮುಲುಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಿವರು, ಜೊತೆಗೆ ಪಶ್ಚಿಮ ಬಂಗಾಳದ ತಮುಲುಕ್ ಕ್ಷೇತ್ರದ BJP ಅಭ್ಯರ್ಥಿ. ಇವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವಂಥವರು TMCಯ ದೇಬಂಗು ಭಟ್ಟಾಚಾರ್ಯ ಇವರ ಎದುರಾಳಿಯಾಗಿದ್ದಾರೆ. ನಾಲ್ಕನೇದಾಗಿ ಮನೋಜ್ ತಿವಾರಿ, ಹಿಂದೆ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಆಗಿದ್ದರು ಮನೋಜ್ ತಿವಾರಿ. ಇವರು ಪ್ರಖ್ಯಾತ ಸಿನಿಮಾ ನಟ, ಡೈರೆಕ್ಟರ್, ಆ್ಯಕ್ಟರ್, ಆಮೇಲೆ ಸಿಂಗರ್, ಭೋಜ್ಪುರಿಯ ಪ್ರಖ್ಯಾತ ನಟ ಇವರು ಮನೋಜ್ ತಿವಾರಿ. ದೆಹಲಿಯಲ್ಲಿ 2019ರಲ್ಲಿ ಗೆದ್ದ 7 ಕ್ಷೇತ್ರ ಇದೆ ದೆಹಲಿಯಲ್ಲಿ. 7 ಕ್ಷೇತ್ರಗಳ ಪೈಕಿ ಗೆದ್ದಂಥ 7ರ ಪೈಕಿ ಒಬ್ಬರಿಗೆ ಮಾತ್ರ ಟಿಕೆಟ್ ಸಿಕ್ಕಿದ್ರೆ ಅದು ಮನೋಜ್ ತಿವಾರಿ ಅವರಿಗೆ ಮಾತ್ರ. ಇನ್ನು ಕನ್ನಯ್ಯ ಕುಮಾರ್ ಈಶಾನ್ಯ ದೆಹಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕನ್ನಯ್ಯ ಕುಮಾರ್ ಕಾಂಗ್ರೆಸ್ನ ಯುವ ನಾಯಕ. JNU ಹೋರಾಟ, JNU ಕಾಲೇಜ್, ಟುಕಡೆ ಗ್ಯಾಂಗ್ ಅಂತೆಲ್ಲ ಆರೋಪಗಳೇನು ಬರ್ತಾ ಇತ್ತು, ಆ ಮೂಸೆಯಲ್ಲಿ ಮೂಡಿ ಬಂದಂಥ ನಾಯಕ. ಇತ್ತೀಚೆಗೆ ಕನ್ನಯ್ಯ ಕುಮಾರ್ ಮೇಲೆ ಹಲ್ಲೆ ಕೂಡ ನಡೆದಿತ್ತು. ಎಡ ಸಿದ್ಧಾಂತಕ್ಕೆ ವಾಲ್ಕೊಂಡಿದ್ರು, ನಂತರ ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದಾರೆ. ಇನ್ನು ಸಂಬಿತ್ ಪಾತ್ರ BJPಗೆ ಭಾಳ ಅದ್ಭುತವಾಗಿ ವಾಗ್ಝರಿಯ ಓರ್ವ ವಕ್ತಾರ. ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು, ಗೆಲ್ಲಿಲ್ಲ. ಈ ಬಾರಿ ಒಡಿಶಾದ ಪುರಿಯಿಂದ ಸಂಬಿತ್ ಪಾತ್ರ ಅಖಾಡಕ್ಕೆ ಧುಮುಕಿದ್ದಾರೆ. BJPಯ ಅರೂಪ್ ಪಟ್ನಾಯಕ್ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಂಬಿತ್ ಪಾತ್ರ. ಇನ್ನು ಹರಿಯಾಣದ ಮಾಜಿ CM ಮನೋಹರ್ ಲಾಲ್ ಖಟ್ಟರ್ ಕರ್ನಾಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹರಿಯಾಣದ ಮಾಜಿ CM ಮನೋಹರ್ ಲಾಲ್ ಖಟ್ಟರ್ ಕರ್ನಾಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಮಾಜಿ CM. ಇನ್ನು ಮೆಹಬೂಬಾ ಮುಫ್ತಿ ಅನಂತನಾಗ್ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳು ಅನಂತನಾಗ್ದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೆಹಬೂಬಾ ಮುಫ್ತಿ ಜಮ್ಮು ಕಾಶ್ಮೀರದ ಏಕಮೇವ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಇವತ್ತು ವೋಟ್ ಮಾಡಿದ್ರು, ಏನೆಲ್ಲ ಹೇಳಿದರು, ನಾನಂತೂ ಸರ್ವಾಧಿಕಾರ, ಹಣದುಬ್ಬರ ಮತ್ತು ನಿರುದ್ಯೋಗದ ವಿರುದ್ಧ ಮತ ಚಲಾಯಿಸಿದ್ದೇನೆ ಅಂತ ಹೇಳಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಜೊತೆಗೆ ಹರಿಯಾಣದ ಕರ್ನಾಲ್ನಲ್ಲಿ BJPಯಿಂದ ಸ್ಪರ್ಧಿಸಿರುವ ಮಾಜಿ CM ಮನೋಹರ್ ಲಾಲ್ ಖಟ್ಟರ್ ಕೂಡ ಗೆಲ್ಲೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ನಾಯಕರ ದೃಶ್ಯಾವಳಿ ಮತ್ತು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಹೋಗ್ಬೋದು. ಇದು ಫ್ಯಾಮಿಲಿ ಸಮೇತರಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಬಂದಿದ್ದಾರೆ, ವೋಟ್ ಮಾಡಿದ್ದಾರೆ. ಅವರೀಗ ಬೇಲ್ನಲ್ಲಿ ಹೊರಗಡೆ ಬಂದಿದ್ದಾರೆ. ಅಬಕಾರಿ ಇಲಾಖಾ ಕೇಸ್ನಲ್ಲಿ ಅವರು ಒಳಗಡೆ ಇದ್ದರು. किसी नेता के किसी वक्तव्य का उत्तर देने की मुझे आवश्यकता नहीं है, ये उत्तर जनता देगी। कांग्रेस उम्मीदवार को कितना बड़ा चैलेंज मान रहे हैं? कांग्रेस उम्मीदवार मेरे सामने कोई चैलेंज नहीं है। किसी नेता के किसी वक्तव्य का उत्तर देने की मुझे आवश्यकता नहीं है, ये उत्तर जनता देगी। कांग्रेस उम्मीदवार को कितना बड़ा चैलेंज मान रहे हैं? कांग्रेस उम्मीदवार मेरे सामने कोई चैलेंज नहीं है। मेरे पिताजी, मेरी पत्नी और मेरे दोनों बच्चे, हम लोग वोट डाल के आ रहे हैं। और मेरी मम्मी आज नहीं आ पाई, उनकी तबीयत बहुत ज़्यादा खराब थी। और मैंने तानाशाही के खिलाफ, महंगाई के खिलाफ, बेरोजगारी के खिलाफ डाला है। किसी नेता के किसी वक्तव्य का उत्तर देने की मुझे आवश्यकता नहीं है, ये उत्तर जनता देगी। कांग्रेस उम्मीदवार को कितना बड़ा चैलेंज मान रहे हैं? कांग्रेस उम्मीदवार मेरे सामने कोई चैलेंज नहीं है।
ಓಕೆ, 58 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ, ಅದರ ಫಲಿತಾಂಶ 4ನೇ ತಾರೀಕು ಬರುತ್ತೆ. ಇವತ್ತು ಯಾವೆಲ್ಲ 2019ರಲ್ಲಿ ಫಲಿತಾಂಶ ಯಾವ ರೀತಿ ಇತ್ತು, ಬಿ ಜೆ ಪಿ ಅಂದರೆ 58 ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಾಗ ಯಾರೆಲ್ಲ ಗೆದ್ದಿದ್ರು ನೋಡಿ. ಬಿಹಾರದ 8 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಬಿಹಾರದ 8 ಕ್ಷೇತ್ರಗಳಿಗೆ ಕಳೆದ ಬಾರಿ ಇಲ್ಲಿ ಈ 8 ಕ್ಷೇತ್ರಗಳ ಪೈಕಿ ಒಟ್ಟು 40 ಇದೆ. 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಕಳೆದ ಬಾರಿ 2019ರಲ್ಲಿ. ಕಾಂಗ್ರೆಸ್ ಯಾವುದೇ ಗೆದ್ದಿಲ್ಲ 8 ಕ್ಷೇತ್ರಗಳ ಪೈಕಿ, 1ರಲ್ಲಿ ಇತರರು ಗೆದ್ದಿದ್ದಾರೆ. ಇನ್ನು ಜಾರ್ಖಂಡ್ನ 4 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳನ್ನು ಕಳೆದ ಬಾರಿ ಬಿ ಜೆ ಪಿ ಗೆದ್ದುಕೊಂಡಿತ್ತು. ಈ ಬಾರಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಹರಿಯಾಣ ಇರೋದೇ 10 ಕ್ಷೇತ್ರ. ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್, ಬಿ ಜೆ ಪಿ ಕ್ಲೀನ್ ಸ್ವೀಪ್, ಕಾಂಗ್ರೆಸ್ 0 ಸುತ್ತಿದೆ. ಒಡಿಶಾದ 6 ಕ್ಷೇತ್ರದಲ್ಲಿ 2 ಬಿ ಜೆ ಪಿ, ಕಾಂಗ್ರೆಸ್ 0, ಇತರರು ಅಂದರೆ ಅಲ್ಲಿ ಬಿಜು ಜನತಾದಳ ಇದೆ, ಅವರು 4 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದರು. ಪಶ್ಚಿಮ ಬಂಗಾಳದ 8 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಅದರಲ್ಲಿ 5 ಬಿ ಜೆ ಪಿ ಗೆದ್ದುಕೊಂಡಿದೆ ಮತ್ತು ಇತರರು 3 ಗೆದ್ದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ 1 ಕ್ಷೇತ್ರ ಅಂದರೆ ಪಿ ಡಿ ಪಿ ಪಾರ್ಟಿಗೆ ಗೆದ್ದುಕೊಂಡಿತ್ತು. ದೆಹಲಿ 7 ಕ್ಷೇತ್ರ ನೋಡಿ, ದೆಹಲಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮೂರು ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ. ಆದರೆ ಲೋಕಸಭಾ ಚುನಾವಣೆಯ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಕೂಡ ಬಿ ಜೆ ಪಿ ಕಳೆದ ಬಾರಿ ಗೆದ್ದುಕೊಂಡಿತ್ತು.